ಕಾವೇರಿ ಆರತಿ ಪ್ರಾರಂಭ ಮಾಡಬೇಕು ಅನ್ನೋದು ಅದೊಂದು ಬೇರೆ ಸಬ್ಜೆಕ್ಟ್ ತಗೋಬೇಕು. ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ. ಕೃಷ್ಣದಾಯಿತು. ನೆಕ್ಸ್ಟು ಕಾವೇರಿ ಆರತಿನ ಮಾಡ್ತೀನಿ ಅಂತೇಳಿ ಮಧ್ಯದಲ್ಲಿ ನಾನು ತಮಗೆಲ್ಲ ತಿಳಿಸಿದ್ದೆ. ಈಗಾಗಲೇ ಅದಕ್ಕೆ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಈ ಕಾವೇರಿ ಆರತಿ ಮಾಡ್ತೀವಿ ಅಂದಮೇಲೆ ಎಷ್ಟು TMC ಹೋಗಿದೆ ನೀರು? ತಮಿಳುನಾಡಿಗೆ ಪ್ರತಿ ವರ್ಷ 177 TMC ಕೊಡಬೇಕು. ಈಗ 295 TMC ನೀರು ಹೋಗಿದೆ. ಇದನ್ನು ಮಾಡ್ತೀನಿ ಅಂದಮೇಲೆ ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ನಾವು ಇಂಟರ್ನ್ಯಾಷನಲ್ ವಾಟರ್ ಡೇ ದಿನ ನಮ್ಮ ಸ್ಯಾಂಕಿ ಟ್ಯಾಂಕಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ತಾವೆಲ್ಲ ಬಂದಿದ್ರಿ. ಜನ ಕೂಡ ಇದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇಷ್ಟಪಡ್ತಾ ಇದ್ದಾರೆ. ಸೊ 118 TMC ನೀರು ಕೂಡ ಹೋದ ವರ್ಷ ಇದು ಹೇಳಿದ ಮೇಲೆ ಹೆಚ್ಚಿಗೆ ನೀರು ಈಗಾಗಲೇ ಹೋಗಿದೆ. ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಆಗಿ ಇವತ್ತು ಉಳ್ಕೊಂಡಿದೆ. ಅಲ್ಲಿ ಬೆಳೆಯಂಥ ಎಲ್ಲ ನಮ್ಮ ರೈತರು ಕಬ್ಬು ಮತ್ತು ಭತ್ತವನ್ನು ಬೆಳೆದು ನಮ್ಮ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಡೀ ತಮಿಳುನಾಡು ಕೂಡ ಹೆಚ್ಚು ಭತ್ತವನ್ನು ಬೆಳೀತಾ ಇರೋಂಥದ್ದೆಲ್ಲ ಇದೆ. ಈ ಕಾವೇರಿ ಆರತಿ ಏನು ನಾವು ಇಟ್ಕೊಂಡಿದ್ದೇವೆ, ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಕರ್ನಾಟಕದ ಸಂಪ್ರದಾಯ ಕೊಡಗಿನಿಂದ ಹಿಡಿದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾಂಸ್ಕೃತಿಕವಾಗಿ, ಇದು ಧಾರ್ಮಿಕವಾಗಿ, ತಮಿಳುನಾಡಿನ ಸಂಪ್ರದಾಯಗಳು, ಕೇರಳ ಸಂಪ್ರದಾಯ ಕೂಡ ಒಳಗೊಂಡಂತೆ ಯಾವ ರೀತಿ ಇದನ್ನು ನಡೆಸಬೇಕು ಅನ್ನೋದು ಕೂಡ ಇವತ್ತೆಲ್ಲ ಕೂತ್ಕೊಂಡು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಎಷ್ಟು ದಿನ ಈ ಆರತಿ ವಾರದಲ್ಲಿ ಇರಬೇಕು, ಪೂಜೆ ಯಾವ ರೀತಿ ನಮ್ಮ ರಾಜ್ಯದ ಜನತೆಗೆ ಈ ಒಂದು, ಏಕೆಂದರೆ ಈ ನದಿಯಿಂದ ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ಈ ನದಿಯಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಬೆಂಗಳೂರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಎಲ್ಲ ಕುಡಿಯೋಗಿರ್ಬೋದು, ದನ ಕರುಗಳಿಂದ ಇರ್ಬೋದು, ಕೃಷಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ಈ ನದಿಯಿಂದ ಅನುಕೂಲ ಆಗ್ತಾ ಇದೆ. ನಮ್ಮ ಧಾರ್ಮಿಕ ಮತ್ತು ನಮ್ಮ ಸಂಸ್ಕೃತಿ ಎರಡು ಕೂಡ ಒಳಗೊಂಡಂತೆ ಈ ಕಾವೇರಿ ಆರತಿಯನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ನೀರಾವರಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ, ಟೂರಿಸಮ್ಮು ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಇಷ್ಟೆಲ್ಲ ಕೂಡ ನಾವು ಒಳಗೊಂಡಂತೆ ಈ ಒಂದು ಸಮಿತಿ ಮಾಡಿ ನಾವು ಇದನ್ನು ಚರ್ಚೆ ಮಾಡಿ ಈಗಾಗಲೇ ನಮ್ಮ BWSP ಚೇರ್ಮನ್ ರಾಮಪ್ರಸಾದ್ ಅವ್ರನ್ನ DC-ನ ಒಂದು ಸಮಿತಿ ಮಾಡಿ ಕನ್ವೀನರ್ ಮಾಡಿದ್ದೇನೆ. ನಮ್ಮ ಡೆಪ್ಟಿ ಕಮಿಷನರ್ ಅವರು, ಮಂಡ್ಯ ಡೆಪ್ಟಿ ಕಮಿಷನರ್ ಅವರು ಇದರ ಸದ್ಯದ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ. ಧಾರ್ಮಿಕ ಇಲಾಖೆಯವರು ಅದನ್ನು ಯಾವ ರೀತಿ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಧಾರ್ಮಿಕವಾಗಿ ದೈವ ಆ ತಾಯಿಗೆ ಯಾವ ರೀತಿ ನಮನವನ್ನು ಸಲ್ಲಿಸಬೇಕು ಅನ್ನೋದನ್ನು ಅವರು ಅದನ್ನು ತೀರ್ಮಾನವನ್ನು ಅವರು ಮಾಡ್ತಾರೆ. ಮತ್ತು ಸಾಂಸ್ಕೃತಿಕವಾಗಿ ಅದಕ್ಕೆ ಯಾವ ರೀತಿ ಮೆರುಗನ್ನು ಕೊಡಬೇಕು, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಇಡೀ ನಮ್ಮ 4 ರಾಜ್ಯಗಳ ಏನು ಸಾಂಸ್ಕೃತಿಕ ಆದಂಥ ವಿಚಾರ ಈ ಕಾವೇರಿಯಲ್ಲಿ ಅಡಗಿದೆ, ಅದನ್ನು ಹೊರತಂದು ಅವರು ಅದಕ್ಕೊಂದು ರೂಪವನ್ನು ಕೊಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಾವು ಅದಕ್ಕೆ ಕ್ರಿಯೇಟ್ ಮಾಡ್ತೀವಿ ಇರಿಗೇಷನ್ ಇಲಾಖೆಯಿಂದ. ಟೂರಿಸಮ್ ಅವರು ಅದಕ್ಕೆ ಬಂದು ಹೋಗುವಂಥ ಪ್ರವಾಸಿಗರಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ಅವರು ಕೂಡ ಒಂದು ಅನೇಕ ಸಲಹೆಗಳನ್ನು ಅವರು ಕೂಡ ಕೊಡೋರಿದ್ದಾರೆ. ಈ ಮಧ್ಯದಲ್ಲಿ ಪವರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಅಲ್ಲಿ ಪ್ರತ್ಯೇಕವಾದಂಥ ಲೈಟಿಂಗ್ ವ್ಯವಸ್ಥೆ, ಫೌಂಟನ್ನು, LED ಲೈಟ್ಸು ಅದಕ್ಕೆಲ್ಲ ಅವರು ಕೂಡ ನಾನು ಹೇಳಿದ್ದೇನೆ. ಸೊ ಹಿಂಗೆ ಎಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ಹೆಚ್ಚಿಗೆ ಪ್ರವಾಸಿಗರಿಗೆ ಆಶ್ರಯ ಇಲ್ಲಿಂದ ಮೈಸೂರಿಂದ, ಇಲ್ಲಿಂದ ಬೆಂಗಳೂರು ಕಡೆಯಿಂದ ಹೋಗಿ 1.5 ಗಂಟೆಯಲ್ಲಿ ಆರತಿಲೇ ಪಾರ್ಟಿಸಿಪೇಟ್ ಮಾಡಿ ಪೂಜೆ ಮಾಡಿಕೊಂಡು ವಾಪಸ್ ಬರಬೇಕು ಜನ. ಆ ರೀತಿ ಒಂದು ಆಕರ್ಷಣೆ ಅಂತ. ಮತ್ತು PWD ಇಲಾಖೆಯವರಿಗೆ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ 3-4 ಕಡೆಯಿಂದ ಮೈಸೂರಿಂದ ಶ್ರವಣಬೆಳಗೊಳ, ಶ್ರೀರಂಗಪಟ್ಟಣ, ಪಾಂಡುಪುರ,
ಆ ಕಡೆ ಎಲ್ಲ ರಸ್ತೆಗಳನ್ನು ಯಾವ ರೀತಿ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅದನ್ನು ಮಾಡೋದು. ಆಮೇಲೆ ಒಂದು 4 ಪಂಚಾಯತಿ ಸೇರಿಸಿ ಒಂದು ಪ್ಲ್ಯಾನಿಂಗ್ ಅಥಾರಿಟಿ, ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ ಅಂತ ನಾವು ಯಾರ್ದು ಕೂಡ ನಾವು ಅಕ್ವಿಷನ್ ಮಾಡೋಕ್ಕೆ ಹೋಗಲ್ಲ. ಅಕ್ವಿಷನ್ ಅಂದರೆ ನಾವು ಪ್ಲ್ಯಾನಿಂಗ್ ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ತಾರೆ. ಇಟ್ ಇಸ್ ಎ ಪ್ಲ್ಯಾನಿಂಗ್ ಅಥಾರಿಟಿ. ಯಾಕೆಂದರೆ ಅಪೆಸಾರ್ಡ್ ಗ್ರೋತ್ ಆಗಬಾರ್ದು ಮುಂದಕ್ಕೆ ಅಂತೇಳಿ ಅವರವ್ರ ಆಸ್ತಿಗಳಲ್ಲೇ ಅವರವರೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಚ್ಚಿಗೆ ಬೇಕಾದ್ರೆ ಅವಕಾಶವನ್ನು ಕೊಟ್ಟು ಹೆಚ್ಚಿಗೆ ಹೋದಂಥ ಭಕ್ತಾದಿಗಳಿಗೆ ರೂಮ್ಗಳಿಗೆ ಇರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಹೊಸ ಹೋಟ್ಲುಗಳು ಬರಲಿ, ಸಾರ್ವಜನಿಕರಿಗೆ ಏನು ಅನುಕೂಲ ಬೇಕೋ ಅದನ್ನೆಲ್ಲ ಮಾಡಿಕೊಳ್ಳಿ ಅನ್ನೋ ದೃಷ್ಟಿಯಿಂದ ಒಂದು ಪ್ಲ್ಯಾನಿಂಗ್ ಅಥಾರಿಟಿ, ಕಂಟ್ರೋಲ್ ಪ್ಲ್ಯಾನಿಂಗ್ ಅಥಾರಿಟಿಯನ್ನು ಮಾಡಲಿಕ್ಕೆ ಕೂಡ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಇಷ್ಟು ಡಿಸಿಷನ್ಸ್ನ ಇವತ್ತು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಟೆಂಡರ್ಗಳೆಲ್ಲ ಕರೀಲಿಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ. ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿಯಷ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೇವೆ. ಮಿಕ್ಕಿದ್ದು ಧಾರ್ಮಿಕವಾದಂಥ ಇಲಾಖೆಯವರು, ಟೂರಿಸಮ್ ಅವರು ಮತ್ತು ನಮ್ಮ ಕನ್ನಡ ಕಲ್ಚರವರು ಅವರು ಏನೇನು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕೋ ಅದನ್ನು ಕೂಡ ಅವರು ತೆಗೆದುಕೊಂಡು ಅವರು ಕೂಡ ಕೆಲವು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋರಿದ್ದಾರೆ. ಇದು ನಮ್ಮ ಪರಂಪರೆ, ಧಾರ್ಮಿಕವಾದಂಥ, ಸಾಂಸ್ಕೃತಿಕವಾದಂಥ ಮತ್ತು ಪ್ರವಾಸದ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನು ಶಕ್ತಿಯನ್ನು ಬಳಸ್ಕೊಂಡು ಅದಕ್ಕೊಂದು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ. ಅದಕ್ಕೆ ನಮ್ಮಲ್ಲಿ ಬದ್ಧತೆಯನ್ನು ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದಿದ್ದೇನೆ. ಓವರಾಲ್ ಪ್ರಾಜೆಕ್ಟ್ ನಡೀತಾ ಇದೆ, ಅದರಲ್ಲಿ 82,000 ಕೋಟಿ ಇನ್ನೂ ಬಾಕಿ ಇದೆ. ಅಂಥದ್ದು ಈ ಬಾರಿ ಈ ಒಂದು ಸ್ಕೀಮ್ಗಳಿಗೆ ಅನುದಾನ ಬೇಡ, ಕಷ್ಟ ಆಗ್ತದೆ ಅಂತ ಒಂದು ಶಿಫಾರಸು ಮಾಡಬೇಕು. ಶಿಫಾರಸು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡಲಿ, ಅಲ್ಟಿಮೇಟ್ಲಿ ಗೌರ್ಮೆಂಟು ಡಿಸಿಷನ್ ತಗೊಳ್ಳೋದು. ಸರ್ಕಾರ ಈ ತೀರ್ಮಾನವನ್ನು ಮಾಡಿದೆ. ಈಗೆಲ್ಲ ಡಿಸೈನ್ ಮಾಡಿದ್ದಾರೆ. ಒಂದು 10,000 ಜನ ಕೂತ್ಕೊಂಡು ನೋಡೋಷ್ಟು ಒಂದು ಪ್ಲ್ಯಾನ್ ಹಾಕಬೇಕು ಅಂತ ಹೇಳಿದ್ದೇನೆ ಅವ್ರಿಗೆ. ಅದೆಲ್ಲ ಲೆಕ್ಕಾಚಾರ ಹಾಕ್ತಾರೆ. ಅರ್ಥ ಅಗಲ ಎಷ್ಟಿರ್ಬೋದು, ವಿಡ್ತ್ ಎಷ್ಟಿರ್ಬೋದು, ಸೀಟಿಂಗ್ ಫೆಸಿಲಿಟೀಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಜನ ಜಾಸ್ತಿ ಆದಾಗ ಮಳೆ ಬಂದು ಏನು ಮಾಡಬೇಕು, ಆಮೇಲೆ ಆರ್ಟಿಸ್ಟ್ಗಳು ಪೂಜೆ ಮಾಡೋರಿಗೆ ಅವ್ರಿಗೆ ಯಾವ ರೀತಿ ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಅವರೊಂದು ಡಿಸೈನ್ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಆಮೇಲೆ ಈ ಮಧ್ಯದಲ್ಲಿ ನಾನು ಕಾವೇರಿ ಬಗ್ಗೆ ಯಾರು ಒಳ್ಳೆ ಧಾರ್ಮಿಕವಾದಂಥ ಹಾಡುಗಳನ್ನು ಮಾಡಲಿಕ್ಕೆ ಅದಕ್ಕೂ ಕೂಡ ನೀವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡಿ ಯಾರು ಕಂಪ್ಲೀಟ್ ಅವರು ಇದನ್ನು ಬೇಕಾದ್ರೆ ಕೊಡಲಿ, ಹಾಡುಗಳನ್ನ ರಚನೆ ಮಾಡಲಿ. ಈ ಹೆಂಗೆ ನಮ್ಮ ಕುವೆಂಪುರವರ ಹಾಡನ್ನು ನಾವು ಯಾವ ರೀತಿ ನಮ್ಮ ನಾಡುಗೀತೆ ಮಾಡ್ಕೊಂಡಿದ್ದೇವೆ ಹಂಗೆ ಆ ರೀತಿ ಕೂಡ ನಾವು ಮಾಡೋದಿದ್ದೇವೆ. ಈಗ ಇಲ್ಲಿ ಏನಾಗ್ತದೆ, ನಾವು ಇದಕ್ಕೆ ಒಂದು ಸಪ್ರೇಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಇದು ಇಲ್ಲಿ ಜನ ಕೂತ್ಕೊಳ್ಳೋಕ್ಕೆ, ಆಮೇಲೆ ಈಗಿರೋಂಥ ಸಿಸ್ಟಮ್ನ ನಾವು ಬೇರೆ ಮಾಡಬಾರ್ದು. ಹೊಸ ಸಿಸ್ಟಮ್ನೇ ಇಲ್ಲಿ ಒಂದು ಕ್ರಿಯೇಟ್ ಮಾಡಬೇಕು. ಅದಕ್ಕೊಂದು ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಟ್ರಾಫಿಕ್ ವೆಹಿಕಲ್ಸ್ಗೆಲ್ಲ ಸಪ್ರೇಟು ಜಾಗಗಳನ್ನ, ಬಂದಂಥ ವಾಹನಗಳಿಗೆ ಒಂದು ಸಪ್ರೇಟಾಗಿ ಇಡಬೇಕು. ಈಗಿರೋಂಥ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ಅದನ್ನು ಜಾಸ್ತಿ ನಾವು ಉಪಯೋಗಿಸಲ್ದ, ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಮಾಡಬೇಕು. ಆಮೇಲೆ ಅವ್ರಿಗೆಲ್ಲ ಇವ್ರಿಗೆ ಕಲ್ಚರಲ್ ಟ್ರೂಪ್ ಇರ್ಬೋದು, ಧಾರ್ಮಿಕವಾಗಿ ಆಚರಣೆ ಮಾಡೋಂಥವ್ರು ಅವ್ರಿಗೆ ಆದಂಥ ಒಂದು ಸಪ್ರೇಟ್ ಇಂಡಿವಿಜುವಲ್ ವ್ಯವಸ್ಥೆನ ಮಾಡಬೇಕು. ಎಲ್ಲೋ ದೂರದಿಂದ ಮಾಡೋಕ್ಕಾಗಲ್ಲ. ಆ ಸ್ಟೇಜ್ ಕೆಳಗಡೆ ಅದನ್ನು ಮಾಡಬೇಕು. ಈಗೇನು ನಾವೇನು ಸ್ಟೇಜು ಆರತಿ ಮಾಡೋಕ್ಕೆ ತೋರಿಸಿದ್ದೀವಿ, ಅದರ ಕೆಳಗಡೆ ನಾವು ಅದಕ್ಕೆಲ್ಲ ಒಂದು ವ್ಯವಸ್ಥೆನ ಮಾಡಬೇಕು. ಅದು ಸ್ಟೇಜ್ ಒಂದು ಸ್ಮಾಲ್ 30-40 ಸ್ಟೇಜ್ ಎಲ್ಲ ಮಾಡೋಕ್ಕಾಗಲ್ಲ. ಮಿನಿಮಮ್ ಇಷ್ಟು ಏನು ಈ ಹಾಲೇನಿದೆ ಇಷ್ಟು ದೊಡ್ಡ ಸ್ಟೇಜ್ ಯಾರು ಇರಬೇಕು. 3 ಕಡೆ 4 ಕಡೆನೂ ಕಾಣಬೇಕು. ಇದು ಬಂದು ಸಾರ್ವಜನಿಕರು ಬಂದು ದುಡ್ಡು ಕೊಟ್ಟು ನೋಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು, ಜನ ಬಂದು ಫ್ರೀಯಾಗೂ ನಿಂತ್ಕೊಂಡು ನೋಡಬೇಕು. ಆ ರೀತಿ ಮಾಡಬೇಕು. ಆಮೇಲೆ ಕೆಲವರೆಲ್ಲ ಭಕ್ತಿಯಿಂದ ಬಂದು ಬೆಳಗ್ಗೆ ಹೊತ್ತು ಬಂದು ಆ ತಾಯಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡೋಂಥದ್ದು, ಅವ್ರದ್ದೇ ಆದಂಥ ಆ ಧರ್ಮದ ವಿಚಾರದಲ್ಲಿ ಆಚರಣೆ ಮಾಡ್ಕೊಳ್ಳೋಂಥ ಅವಕಾಶ ಕೂಡ ಹಗಲತ್ತು ನಾವು ಮಾಡಬೇಕು.
ಧಾರ್ಮಿಕವಾದಂಥ ಸಪ್ರೇಟ್ ಒಂದು ಟೀಮನ್ನೇ ಇದಕ್ಕೆ ಸಪ್ರೇಟಾಗಿ ನಾವು ಇಡಬೇಕು. ಇದಕ್ಕೆಲ್ಲ ಕೂಡ ಯೋಚನೆ ಮಾಡಿ ನಾವು ತೀರ್ಮಾನ ಮಾಡಿ ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್ ವೇ. ಟ್ರಾನ್ಸ್ಪರೆಂಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ದೂರದಲ್ಲೇ ಮಾಡ್ತೀವಿ. ನನಗೆ ಕೆಳಗಡೆ ಮಾಡಬೇಕು ಅಂತಿದ್ದು, ಇದನ್ನು ನಾವು ಸೆಕ್ಯೂರಿಟಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ದೂರದಲ್ಲೇ, ಅಂದರೆ ನೀರಿರೋ ಕಡೆ ಯಾವಾಗಲೂ ನೀರು ಇರಬೇಕು, ಯಾವಾಗಲೂ ನೀರನ್ನ ಸ್ಟೋರ್ ಮಾಡಬೇಕು. ಬೆಂಗಳೂರಿಗೆ ನೀರು ರೆಗ್ಯುಲರ್ ಹೋಗುವಂಥ ಒಂದು ಜಾಗ ಇದೆ, ಅದನ್ನು ಐಡೆಂಟಿಫೈ ಮಾಡಿದ್ವಿ. ಡ್ಯಾಮ್ ಕೆಳಗಡೆಗಿಲ್ಲ, ಡ್ಯಾಮಿಂದ ಸ್ವಲ್ಪ ದೂರದಲ್ಲೇ ನಮ್ಮ ಸೆಕ್ಯೂರಿಟಿ ಆ್ಯಂಗಲ್ಗೆ ಟೆಕ್ನಿಕಲ್ ಟೀಮ್ಗೆ ಅದನ್ನು ಬಿಟ್ಟಿದ್ದೀವಿ. ಆ ಟೆಕ್ನಿಕಲ್ ಅವರು ಅದನ್ನು ಫೈನಲೈಸ್ ಮಾಡ್ತಾರೆ. ನಮ್ಮಲ್ಲೇ ಎಲ್ಲರ ಇದೂ ನಾವು ತುಂಗ ಆರತಿ ನೋಡಿದ್ದೀನಿ, ಕಾವೇರಿ ಆರತಿ ಮಾಡಿಸಿದ್ದೀನಿ, ಬೇರೆ ಕಡೆ ನೋಡಿದ್ದೀವಿ. ಅಲ್ಲೆಲ್ಲ ಆಂಧ್ರ ಪ್ರದೇಶದ ಕೆಲವು ವಿಚಾರ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ನೋಡಿ ಮಾಡಿ ಇದು ಕಾವೇರಿ ಆರತಿ ನಡೀತದೆ. ಟೀಮೇ ಪೂಜೆ ನಮ್ಮಲ್ಲೇ ಧಾರ್ಮಿಕವಾಗಿದೆ. ನಿಮ್ಮ ಕೈಲಿ ಇಲ್ವೇ? ನಮ್ಮಲ್ಲಿ ಅರ್ಚಕರಿಲ್ವೇ? ನಮ್ಮ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭವತಿ ಶಂಕರ. ಆ ಅರ್ಚಕ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಂಗೆ ಈ ಕಾವೇರಿ ಶಿಲೆಯಲ್ಲಿ ಶಂಕರನ ಕಾಣಿಸ್ತೀವಿ.